ಹೆಚ್ಚು ವಿಟಮಿನ್ಸನ್ನು ಒಳಗೊಂಡಿರುವಂತಹ ಹಣ್ಣು ಪರಂಗಿ ಹಣ್ಣು. ಹಾಗೆ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಹಣ್ಣು ಪರಂಗಿ ಹಣ್ಣು. ಪರಂಗಿ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ ಹಾಗೆ ಮೆಗ್ನೀಷಿಯಂ ಹೇರಳವಾಗಿರುತ್ತೆ. ಇವತ್ತಿನ ನಮ್ಮ ಪೀಳಿಗೆಯಲ್ಲಿ ಕೊಲೆಸ್ಟ್ರಾಲ್ ಅನ್ನೋದೇ ಒಂದು ಶಾಪವಾಗಿದೆ. ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಅದು ಕಮ್ಮಿ ಮಾಡುತ್ತೆ. ಹಾಗೆ ಹೃದಯಾಘಾತ ಆಗೋದನ್ನು ಇದು ತಡೆಗಟ್ಟಿ ಹೃದಯದ ಆರೋಗ್ಯವನ್ನು ಈ ಹಣ್ಣು ಕಾಪಾಡುತ್ತೆ. ನೈಸರ್ಗಿಕವಾಗಿ ಸಕ್ಕರೆ ಅಂಶವಿರುವುದರಿಂದ ಹೃದಯದ ಕಾಯಿಲೆಯಿಂದ ನಾವು ದೂರವಿರ್ಬೋದು ನಾವು ಪರಂಗಿ ಹಣ್ಣನ್ನು ತಿನ್ನೋದ್ರಿಂದ. ಇನ್ನು ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಇದು ತುಂಬಾ ಒಳ್ಳೆಯದು. ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥವ್ರಿಗಂತೂ ಇದು ಸುಲಭವಾದಂತಹ ತಂತ್ರ. ಪರಂಗಿ ಹಣ್ಣನ್ನು ತಿನ್ನೋದ್ರಿಂದ ಇದರಲ್ಲಿ ಯಥೇಚ್ಛವಾಗಿ ಫೈಬರ್ ಅಂಶ ಅಂದರೆ ನಾರಿನಂಶ ಯಥೇಚ್ಛವಾಗಿರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಹಾಗೆ ನಮ್ಮ ದೇಹದ ತೂಕವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸಾಮಾನ್ಯವಾಗಿ ಪರಂಗಿ ಹಣ್ಣಿನಲ್ಲಿ ಲೈಕೋಪಿನ್ ಎನ್ನುವ ಅಂಶ ಯಥೇಚ್ಛವಾಗಿರೋದ್ರಿಂದ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಇದು ತಡೆಯುತ್ತೆ. ಹಾಗೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಗರ್ಭಾಶಯದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ. ಇದನ್ನು ನಾವು ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಕರುಳಿನ ಚಲನೆಯನ್ನು ಇದು ಹೆಚ್ಚಿಸುತ್ತದೆ. ಹಾಗೆ ಇದರಲ್ಲಿ ಫೈಬರ್ ಅಂಶ, ನಾರಿನ ಅಂಶ ಯಥೇಚ್ಛವಾಗಿರೋದ್ರಿಂದ ಇದು ಮಲಬದ್ಧತೆಯನ್ನು ಇದು ಕಡಿಮೆ ಮಾಡುತ್ತೆ. ಹಾಗೆ ಏನಾದರೂ ಪೀರಿಯಡ್ಸಲ್ಲಿ ಲೇಡೀಸ್ಗೆಲ್ಲ ಪೀರಿಯಡ್ಸಲ್ಲಿ ಏನಾದ್ರೂ ಹೊಟ್ಟೆ ನೋವು ಬರ್ತಾ ಇರ್ತದಲ್ಲ, ಅದನ್ನು ಈ ಹಣ್ಣನ್ನು ತಿನ್ನೋದ್ರಿಂದ ಮುಟ್ಟಿನ ಸೆಳೆತವನ್ನು ಇದು ಕಮ್ಮಿ ಮಾಡುತ್ತೆ. ಪರಂಗಿ ಹಣ್ಣಿನಲ್ಲಿ ಯಥೇಚ್ಛವಾಗಿ ವಿಟಮಿನ್ಸ್ ಇರುತ್ತೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ವಿಟಮಿನ್ ಎ ಕೊರತೆಯಿಂದ ನಮ್ಮ ಕಣ್ಣಿನಲ್ಲಿ ಪೊರೆ ಬರೋದನ್ನು ಇದು ಕಡಿಮೆ ಮಾಡುತ್ತೆ. ಹಾಗೆ ವಿಟಮಿನ್ ಸಿ ಕೊರತೆಯಿಂದ ನಮ್ಮಲ್ಲಿ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಪೇನು, ಮೂಳೆಗಳ ನೋವು ಏನಾದರೂ ಇದ್ದರೆ ನಾವು ಪರಂಗಿ ಹಣ್ಣನ್ನು ನಿಯಮಿತವಾಗಿ ನಾವು ಬಳಸೋದ್ರಿಂದ ನಮ್ಮಲ್ಲಿ ಆರ್ಥ್ರೈಟಿಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕಾಲಕ್ರಮೇಣ ಇದು ಕಮ್ಮಿ ಮಾಡುತ್ತೆ. ಪರಂಗಿ ಹಣ್ಣಿನಷ್ಟೇ ಪರಂಗಿಯ ಎಲೆಗಳು ಕೂಡ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿದೆ. ಈ ಎಲೆಗಳನ್ನು ಡೆಂಗ್ಯೂ ಇರುವಂತಹ ಪೇಷಂಟ್ಗಳು ಇದನ್ನು ಎಲೆಯ ರಸವನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ಪ್ಲೇಟ್ಲೆಟ್ ಕೌಂಟನ್ನು ಹೆಚ್ಚಿಸುತ್ತದೆ. ಹಾಗೆ ಇದರ ಎಲೆಗಳನ್ನು, ಪರಂಗಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಆ ಎಲೆಗಳನ್ನು ಚಹಾ ಥರ ಅಂದರೆ ಟೀ ಥರ ನಾವು ಮಾಡಿ ನೀರಿನಲ್ಲಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ಯಾರೆಲ್ಲ ಆಲ್ಕೋಹಾಲಿಕ್ ಪೇಷಂಟ್ ಅಂದರೆ ಮದ್ಯಪಾನದಿಂದ ಲಿವರ್ ಡ್ಯಾಮೇಜ್ ಆಗಿರ್ತದೋ ಅಂಥವರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಪರಂಗಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಚಹಾ ಥರ ಮಾಡಿ ಕುಡಿಯೋದ್ರಿಂದ ಲಿವರಿನ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ. ಇನ್ನು ಪರಂಗಿ ಎಲೆ ಹಾಗೆ ಪರಂಗಿ ಹಣ್ಣನ್ನು ಸೌಂದರ್ಯವರ್ಧಕವಾಗಿಯೂ ಕೂಡ ಉಪಯೋಗಿಸುತ್ತಾರೆ. ಪರಂಗಿ ಹಣ್ಣನ್ನು ಪೇಸ್ಟ್ ಮಾಡಿ ನಮ್ಮ ಮುಖಕ್ಕೆ ಹಚ್ಚುವುದರಿಂದ ನಮ್ಮ ಮುಖದ ಮೇಲಿನ ಕಲೆಗಳೆಲ್ಲ ಮಾಯವಾಗಿ ಮುಖವ ಕಾಂತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಮುಖದ ಚರ್ಮ ಹೊಳೆಯುವಂತೆ ಮಾಡುತ್ತೆ. ಇನ್ನು ಪರಂಗಿ ಎಲೆಯನ್ನು ನಾವು ಪೇಸ್ಟ್ ಮಾಡಿ ತಲೆ ಕೂದಲಿಗೆ ಹಚ್ಚುವುದರಿಂದ ತಲೆಯಲ್ಲಿ ಇರುವಂತಹ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಹಾಗೆ ತಲೆ ಕೂದಲು ಉದುರುವುದನ್ನು ಕಮ್ಮಿ ಮಾಡುತ್ತೆ. ಮಾರ್ಕೆಟ್ಗಳಲ್ಲಿ ಇನ್ನೂ ಸೌಂದರ್ಯವರ್ಧಕವಾಗಿ ಪರಂಗಿ ಹಣ್ಣಿನ ಸೋಪು, ಕ್ರೀಮು ಮುಂತಾದವುಗಳನ್ನು ನಾವು ನೋಡಬಹುದು. ಪರಂಗಿ ಹಣ್ಣಿಗಿಂತ ಪರಂಗಿ ಹಣ್ಣಿನ ಸಿಪ್ಪೆಯನ್ನು ತೊಳೆದು ನಾವು ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸುವುದರಿಂದ ನಮ್ಮಲ್ಲಿ ಏನಾದರೂ ಜಂತು ಹುಳುವಿನ ತೊಂದರೆ ಇದ್ದರೆ ಜಂತು ಹುಳುವನ್ನು ಇದು ಕಮ್ಮಿ ಮಾಡುತ್ತೆ. ಇನ್ನು ನಾವು ಪರಂಗಿ ಹಣ್ಣನ್ನು ಹಾಗೆ ಕಟ್ ಮಾಡಿ ಅದಕ್ಕೆ ಕಾಳುಮೆಣಸು, ಉಪ್ಪನ್ನು ಸೇರಿಸಿ ನಾವು ಹಾಗೆ ತಿನ್ನಬಹುದು ಅಥವಾ ಜ್ಯೂಸ್ ಮಾಡಿ ಆದ್ರೂ ನಾವು ಕುಡಿಬಹುದು. ಎಲೆಗಳನ್ನು, ಅದರ ಪರಂಗಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಚಹಾ ಥರ ಮಾಡಿ ಅದರೊಳಗಡೆ ಜೇನುತುಪ್ಪವನ್ನು ಸೇರಿಸಿ ಅಥವಾ ನಿಂಬೆ ರಸವನ್ನು ಸೇರಿಸಿ ಅದರ ಕಾಂಬಿನೇಷನ್ ಆಗಿ ನಾವು ಅದನ್ನು ಜ್ಯೂಸ್ ಥರ ಆದರೂ ಸರಿ, ಚಹಾ ಥರ ಆದರೂ ಸರಿ ನಾವು ಮಾಡಿ ಅದನ್ನು ಕುಡಿಬಹುದು. ಈ ಪರಂಗಿ ಹಣ್ಣಿನಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು, ವಿಟಮಿನ್ಸ್ ಇರೋದ್ರಿಂದ ನರ ದೌರ್ಬಲ್ಯವನ್ನು ಇದು ಕಡಿಮೆ ಮಾಡುತ್ತೆ. ಈ ಹಣ್ಣನ್ನು ದೊಡ್ಡೋರಿಂದ ಚಿಕ್ಕವರವರೆಗೂ ಕೂಡ ಎಲ್ಲರೂ ಈ ಹಣ್ಣನ್ನು ತಿನ್ನಬಹುದು. ಇದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೆ ಲಿವರ್ನ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೆ ಶುಗರ್ ಪೇಷಂಟ್ಗಳಿಗೆ ಇದು ಶುಗರ್ ಲೆವೆಲನ್ನು ಇದು ಕಮ್ಮಿ ಕೂಡ ಮಾಡುತ್ತೆ. ಮಧುಮೇಹಿಗಳಿಗೆ ಇದು ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಇರೋದ್ರಿಂದ ಇದು ಹೃದಯದ ಕಾಯಿಲೆಯಿಂದನೂ ಕೂಡ ದೂರ ಮಾಡುತ್ತೆ. ಹಾಗೆ ಮಧುಮೇಹಿಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಆ ಪರಂಗಿ ಹಣ್ಣು. ಇದರಲ್ಲಿ ಯಥೇಚ್ಛವಾಗಿ ನಾರಿನಾಂಶ ಇರೋದ್ರಿಂದ ನಮಗೆ ಏನಾದ್ರೂ ಮಲಬದ್ಧತೆ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇದೊಂದು ಸುಲಭವಾದ ತಂತ್ರ ಅಂತಲೇ ಹೇಳ್ಬಹುದು.
ಇನ್ನು ಪರಂಗಿ ಹಣ್ಣು, ಪರಂಗಿ ಎಲೆಗಳಲ್ಲದೇ ನಾವು ಪರಂಗಿ ಬೀಜವನ್ನು ಅದು ವೇಸ್ಟ್ ಅಂತ ನಾವು ಬಿಸಾಕ್ತೀವಿ. ಆ ಬೀಜವನ್ನು ಕೂಡ ನೆರಳಲ್ಲಿ ಒಣಗಿಸಿ ನಾವು ಪುಡಿ ಮಾಡಿ ನಾವು ಕ್ರಮೇಣ ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ಪೋಷಕಾಂಶಗಳು ಹಾಗೆ ವಿಟಮಿನ್ಗಳು ಕೂಡ ಪರಂಗಿ ಆ ಬೀಜಗಳಲ್ಲಿಯೂ ಕೂಡ ನಮಗೆ ಸಿಕ್ಕುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ಗಳಲ್ಲಿ ಸೀಡ್ಲೆಸ್ ಪರಂಗಿ ಹಣ್ಣುಗಳು ಸಿಗ್ತವೆ. ಸೀಡ್ಲೆಸ್ ಪರಂಗಿ ಹಣ್ಣುಗಳು ತಿನ್ನುವುದಕ್ಕಿಂತ ಬೀಜಗಳು ಇರುವಂತಹ ಪರಂಗಿ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಪರಂಗಿ ಹಣ್ಣನ್ನು ನಾವು ಖಾಲಿ ಹೊಟ್ಟೆಗಾದರೂ ತಿನ್ನಬಹುದು ಅಥವಾ ಊಟವಾದ ಮೇಲಾದರೂ ತಿನ್ನಬಹುದು. ಯಾವುದೇ ಆದರೂ ಮಿತವಾಗಿ ನಿಯಮಿತವಾಗಿ ನಾವು ಸೇವಿಸಿದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಪರಂಗಿ ಹಣ್ಣನ್ನು ತಿನ್ನೋದ್ರಿಂದ ಅಂದರೆ ನಮ್ಮ ದೇಹದಲ್ಲಿರುವ ಉಷ್ಣಾಂಶವನ್ನು ಇದು ಹೆಚ್ಚು ಮಾಡುತ್ತದೆ. ಹಾಗಾಗಿ ನಾವು ಇದನ್ನು ನಿಯಮಿತವಾಗಿ ಪರಂಗಿ ಹಣ್ಣನ್ನು ಬಳಸುವುದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಪರಂಗಿ ಹಣ್ಣಿನಿಂದ ಹಾಗೆ ಪರಂಗಿ ಎಲೆ, ಅದರ ಬೀಜ, ಹಾಗೆ ಅದರ ಸಿಪ್ಪೆಯಿಂದನೂ ಕೂಡ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗಗಳಿದ್ದಾವೆ ಅಂತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂಥದೇ ಒಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.